ಕರ್ನಾಟಕ ಕುರ್ಚಿ ಪ್ರಹಸನದ ಪಟ್ಟದಾಟ ದೆಹಲಿಗೆ ಶಿಫ್ಟ್ ಆಗಿತ್ತು. ಇಡೀ ದಿನ ಹೈ ವೋಲ್ಟೇಜ್ ಡೆವಲಪ್ಮೆಂಟ್ ಅಂತ ದೆಹಲಿಯಲ್ಲಿ. ಆದರೆ ರಿಸಲ್ಟ್ ಮಾತ್ರ ಮ್ಯಾಚ್ ಟೈ ಆಗಿದೆ. ಈಗ ಸಚಿವ ಕೆಜೆ ಜಾರ್ಜ್ ಅವರ ಮನೆಯಲ್ಲಿ ಸಿಎಂ ಆಪ್ತ ಸಚಿವರು ಮೀಟಿಂಗ್ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿರುವಂತಹ ಎಲ್ಲಾ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹೈಕಮಾಂಡ್ ಜೊತೆ ಸರಣಿ ಸಭೆಯನ್ನ ಮುಗಿಸಿಕೊಂಡು ಈಗ ಸಿಎಂ ಸಿದ್ದರಾಮಯ್ಯ ಸಚಿವ ಕೆಜೆ ಜಾರ್ಜ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಈಗ ಅಲ್ಲಿ ಏನೇನಾಯಿತು ಅಂತ ಮಾಹಿತಿ ಪಡ್ಕೋಬೇಕಲ್ಲ. ಹೀಗಾಗಿ ಸಿಎಂ ಆಪ್ತ ಸಚಿವರು ತಮ್ಮ ಡೌಟ್ಗಳನ್ನ ಕೇಳ್ತಿದ್ದಾರೆ. ಏನಾಯಿತು ಸರ್, ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಯಿತು, ಬದಲಾವಣೆ ಆಗುತ್ತಂತ, ಮೀಟಿಂಗ್ನ ಟೇಕ್ ಅವೇಸ್ ಏನು, ಈ ರೀತಿಯಾದಂಥ ಚರ್ಚೆ ಈಗ ಸದ್ಯಕ್ಕೆ ಸಚಿವ ಕೆಜೆ ಜಾರ್ಜ್ ಅವರ ನಿವಾಸದಲ್ಲಿ ನಡೀತಾ ಇದೆ. ನೆನಪಿನಲ್ಲಿರಲಿ, ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರೆಲ್ಲರೂ ಕೂಡ ಈಗ ದೆಹಲಿಯಲ್ಲಿದ್ದಾರೆ. ಅವರ ಕಟ್ಟ ಆಪ್ತ ಸಚಿವರು ಅಂತ ಏನು ಹೇಳ್ತೀವಿ ಅಥವಾ ಕರಿತೀವಿ, ಭೈರತಿ ಸುರೇಶ್ ಆಗಿರ್ಬೋದು, ಎಚ್ ಸಿ ಮಹಾದೇವಪ್ಪ ಅವರಾಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು, ಕೆಜೆ ಜಾರ್ಜ್ ಅವರಾಗಿರ್ಬೋದು, ಇನ್ಫ್ಯಾಕ್ಟ್ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದ್ದಾರೆ ಅಲ್ಲೇ. ಸೊ ಅರ್ಧ ಕ್ಯಾಬಿನೆಟ್ ದೆಹಲಿನಲ್ಲೇ ಇದೆ. ಇನ್ಫ್ಯಾಕ್ಟ್ ಮುಕ್ಕಾಲ್ ಕ್ಯಾಬಿನೆಟ್ ದೆಹಲಿನಲ್ಲೇ ಇದೆ. ಸೊ ಈಗ ಅವರ ಆಪ್ತ ಸಚಿವರೊಟ್ಟಿಗೆ ಸಚಿವ ಕೆಜೆ ಜಾರ್ಜ್ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಈ ಕಚೇರಿಯ ಒಳಗಡೆ ಬಂದಂಥ ಸಿಎಂ ಸಿದ್ದರಾಮಯ್ಯ, ದೆಹಲಿಯ ಇಂದಿರಾ ಭವನದ ಒಳಗಡೆ ಬಂದಂಥ ಸಿಎಂ ಸಿದ್ದರಾಮಯ್ಯ ಈಗ ಸುಮಾರು 6:10 ಈ ಟೈಮ್ನಲ್ಲಿ ಅವರು ಅಲ್ಲಿಂದ ನಿರ್ಗಮಿಸಿದ್ದಾರೆ. ಸೀದಾ ಅವರು ಹೋಗಿದ್ದು ಸಚಿವ ಕೆಜೆ ಜಾರ್ಜ್ ಅವರ ನಿವಾಸಕ್ಕೆ, ದೆಹಲಿಯ ನಿವಾಸಕ್ಕೆ. ಈಗ ಅಲ್ಲಿ ಅವರ ಆಪ್ತ ಸಚಿವರು ಅವ್ರಿಗಾಗಿ ಕಾಯ್ತಾ ಇದ್ರು. ಈಗ ಪ್ರತಿಯೊಬ್ಬರೂ ಕೂಡ ಮೀಟಿಂಗ್ನ ಬಗ್ಗೆ ಕುತೂಹಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಏನೆಲ್ಲ ಚರ್ಚೆ ಆಯಿತು ಅನ್ನುವಂಥ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಮುಂದಿನ ಕಾರ್ಯತಂತ್ರ, ರಣತಂತ್ರ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇದೇ ಮೀಟಿಂಗ್ನಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಆಪ್ತ ಸಚಿವರ ದಂಡಿನೊಟ್ಟಿಗೆ ಬಂದಿದ್ರು. ಆದರೆ ಅವರು ಬಂದಿದ್ರೂ ಕೂಡ AICC ಕಚೇರಿಯಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿದ್ದು ಅವರೊಬ್ಬರೇ. ಸೊ ಹೀಗಾಗಿ ಅವರ ಬೆಂಬಲಿಗರೆಲ್ಲರೂ ಕೂಡ ಅವರಿಂದ ದೂರ ಆಯಿತು ಮೀಟಿಂಗ್ ನಡೀತಾ ಇರುವಂತಹ ಸಂದರ್ಭದಲ್ಲಿ. ಸೊ ಈಗ ವಾಪಸ್ ಮೀಟಿಂಗ್ ಮುಗ್ದಿರೋದ್ರಿಂದ ಸಚಿವ ಕೆಜೆ ಜಾರ್ಜ್ ಅವರ ನಿವಾಸಕ್ಕೆ ತೆರಳಿದ್ದಾರೆ. ಆಪ್ತ ಸಚಿವರೊಟ್ಟಿಗೆ ಅವರು ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಸಚಿವರು ಕೂಡ ಈ ಹೈ ವೋಲ್ಟೇಜ್ ಮೀಟಿಂಗ್ಗಳಲ್ಲಿ, ಸರಣಿ ಸಭೆಗಳಲ್ಲಿ ಏನೆಲ್ಲ ಚರ್ಚೆ ಆಯಿತು ಆ ಮಾಹಿತಿಯನ್ನು ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿಯಿಂದ ಪಡೆದುಕೊಳ್ತಾ ಇದ್ದಾರೆ. ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. सर आगे सर सर वेट 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 सर 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 कम हियर ऑडियंस आगे सर आपको बोल रहे हैं पीछे नहीं भैया भैया सर आगे सर सर वेट 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 सर 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 ಏನಾದರೂ ಹೇಳಿ ಸರ್. ಸರ್ ಸರ್ ನಾಯಕತ್ವ ಬದಲಾವಣೆ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಸರ್. ಇವತ್ತು ಗೊಂದಲ ನಿವಾರಣೆ ಆಯ್ತಾ ಸರ್? ಎಲ್ಲ ಸರ್ ಗೊಂದಲ ಸರ್ ಗೊಂದಲ ನಿವಾರಣೆ ಆಯ್ತಾ ಸರ್? And he has already nothing on leadership change. ಗೊಂದಲ ನಿವಾರಣೆ ಆಯ್ತಾ ಸರ್? ಕ್ಯಾಬಿನೆಟ್ reshuffle ಸರ್. what about cabinet sir? Cabinet reshuffle ಬಗ್ಗೆ ಸರ್. reshuffle sir. what about cabinet reshuffle sir? it has not been come up. ಗೊಂದಲ ನಿವಾರಣೆ ಆಯ್ತಾ ಸರ್? It's a very long meeting for just 2 agendas. Sir final sir sir no expect sir. ठीक है जी सर, लीडरशिप चेंज हो रहा है तो सर यही बता दीजिए राज्यसभा से कौन आ रहा है? राज्यसभा 5 घंटे डिस्कस में हु इज कमिंग बाय. न्यूज़ फर्स्ट निर्भीतिಯಿಂದ ನಿಮ್ಮ ಪರವಾಗಿ.